ಕಸ ವಿಲೇವಾರಿ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಜಿಬಿ ಅಧಿಕಾರಿಗಳು ತೆಗೆದುಕೊಂಡಿರುವಂತಹ ಕ್ರಾಂತಿಕಾರಕ ಬೆಳವಣಿಗೆ ಬಗ್ಗೆ ನಿಮ್ಗೆ ಈಗಾಗಲೇ ಮಾಹಿತಿ ಇದೆ. ನೀವು ಅಕಸ್ಮಾತ್ ಮನೆ ಮುಂದೆ ಬರುವಂತಹ ಆಟೋಗೆ ಕಸದ ಆಟೋಗೆ ಕಸ ಹಾಕದೆ ಬೇರೆ ಬೇರೆ ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ಕಸ ಹಾಕಿದ್ರೆ ಅಂಥವರ ಮನೆ ಮುಂದೆ ಡಬಲ್ ಕಸ ಹಾಕೋದಕ್ಕೆ ಜಿಬಿ ಅಧಿಕಾರಿಗಳು ಮುಂದಾದರು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಚಿಕ್ಕಪೇಟೆಗೆ ಆಟೋದ ಕಸಗಳೇ ಬರಲ್ವಂತೆ. ಆಟೋದ ಕಸಗಳು ರಸ್ತೆಗೆ ಬಾರದೆ ವಿಲೇವಾರಿ ಆಗಲ್ಲ. ಯಾವ ಕಸದ ಆಟೋಗಳು ಬರ್ತವೆ ಅನ್ನೋದೇ ಗೊತ್ತಿಲ್ಲ ಅಂತ ಚಿಕ್ಕಪೇಟೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಸದ ವಿಚಾರದಲ್ಲಿ ಜಿಪಿಎ ಜನರಿಗೆ ಅವಮಾನ ಮಾಡೋ ಕೆಲಸ ಮಾಡ್ತಾ ಇದೆ. ಕಸದ ಗಾಡಿ ಬಂದಾಗ ಗೊತ್ತೇ ಆಗಲ್ಲ, ವಿಸಿಲ್ ಕೂಡ ಇರಲ್ಲ. ಕೆಲವು ಬ್ಲಾಕ್ ಪಾಯಿಂಟ್ಗಳಲ್ಲಿ ಜನ ಕಸ ಸುರಿತಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡು ಬರೋಣ. ಜಿಬಿಎ ಮಾರ್ಷಲ್ಗಳು ಕಸವನ್ನು ಎಲ್ಲೆಂದರಲ್ಲಿ ಸುರಿತಾರೆ ಜನ ಅಂತ. ಯಾರು ಪೆನಾಲ್ಟಿಯನ್ನು ಕಟ್ಟೋದಿಲ್ಲೋ ಅವರ ಮನೆ ಮುಂದೆ ಹೋಗಿ ಕಸವನ್ನು ಸುರಿಯುವಂಥದ್ದು, ಆಮೇಲೆ ಪೆನಾಲ್ಟಿಯನ್ನು ವಸೂಲಿ ಮಾಡುವಂಥದ್ದು, ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರಿ. ಅಂದರೆ ಯಾರು ಕಸವನ್ನು ಸುರಿತಾರೋ ಅವರಿಗೆ ಪೆನಾಲ್ಟಿಯನ್ನು ಹಾಕುವಂಥದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ. ಆದರೆ ಜಿಬಿಎ ಈ ಮಾರ್ಷಲ್ಗಳು ಮಾಡುವಂಥದ್ದು, ಹಾಗೆ ಈ ಕಸದ ಗಾಡಿಗಳು ಬಂದರೂ ಕೂಡ ಈ ಜಾಗದಲ್ಲಿ ಅಂದರೆ ಈ ರಸ್ತೆಯಲ್ಲಿ ಅಕ್ಕಪಕ್ಕದ ಈ ವಾರ್ಡ್ನಲ್ಲಿ ಎಲ್ಲೂ ಕೂಡ ಗೊತ್ತೇ ಆಗಲ್ಲ ಅನ್ನುವಂಥ ಆರೋಪವನ್ನು ಜನ ಮಾಡ್ತಾ ಇದ್ದಾರೆ. ನಾನು ಈಗ ಇರುವಂಥ ಸ್ಥಳ ಬಂದು ಕಾಟನ್ಪೇಟೆ ಮುಖ್ಯ ರಸ್ತೆ. ಇದು ಚಿಕ್ಕಪೇಟೆ ವಾರ್ಡಿಗೆ ಸೇರುತ್ತೆ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ಈ ಜಾಗದಲ್ಲಿ ಹಲವು ಕಡೆಗಳಲ್ಲಿ, ಅಂದರೆ ಈ ಚಿಕ್ಕಪೇಟೆಯ ಏನು ವ್ಯಾಪಾರಿ ಕೇಂದ್ರ ಏನಿದೆ, ಇಲ್ಲಿ ಹಲವರು ರಸ್ತೆಗಳಿಗೆ ಸುರಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದರೆ ಇಲ್ಲಿ ಕಸದ ವಾಹನಗಳು ಯಾವಾಗ ಬರ್ತವೆ ಅನ್ನುವಂಥ ಇದೇ ಗೊತ್ತಾಗಲ್ಲ. ಅಂದರೆ ವಿಷಲ್ ಹಾಕುವಂಥದ್ದು ಅಥವಾ ಏನಾದರೂ ಸೌಂಡ್ ಮಾಡುವಂಥದ್ದು, ಈ ಟೈಮ್ ಬರುತ್ತೆ ಅನ್ನೋಂಥ ನಿಗದಿ ಆಗುವಂಥದ್ದು ಅದು ಯಾವುದೂ ಕೂಡ ಇಲ್ಲ. ಈ ರೀತಿಯಾಗಿ ಕಸವನ್ನು ಎಲ್ಲೆಂದರಲ್ಲಿ ಸುರಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಭಾಗದ ಏನು ಚಿಕ್ಕಪೇಟೆ ವಾರ್ಡ್ ಇದೆ, ಈ ವಾರ್ಡ್ನಲ್ಲಿ ಹಲವು ಕಡೆಗಳಲ್ಲಿ ಏನು ಕಸದ ಗಾಡಿಗಳು ಹೋಗೋಕ್ಕೂ ಕೂಡ ಆಗದಂಥ ಪರಿಸ್ಥಿತಿ. ಕೆಲವು ಬ್ಲ್ಯಾಕ್ ಸ್ಪಾಟ್ಗಳನ್ನು, ಅಂದರೆ ಎಲ್ಲಿ ಕಸ ಸುರಿಬೋದು ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಇದು ಮಾಡಿರ್ತಾರೆ, ಅಲ್ಲೂ ಕೂಡ ಸರಿಯಾಗಿ ಕಸ ವಿಲೇವಾರಿ ಆಗೋದಿಲ್ಲ. ದೀಪಾವಳಿ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಗಳಾಗಿತ್ತು. ಈಗ ನನ್ನ ಜೊತೆಗೆ ಒಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಈಗ ಮಾರ್ಷಲ್ಗಳು ಪೆನಾಲ್ಟಿ ಹಾಕೋದು ಮತ್ತು ಕಸ ಎಲ್ಲಂದ್ರಲ್ಲಿ ಯಾರು ಸುರಿದಿರ್ತಾರೆ ಅವರ ವಿರುದ್ಧ ಪೆನಾಲ್ಟಿ ಹಾಕುವಂಥ ಕ್ರಮ ತಗೋತಾ ಇದ್ದಾರೆ. ವಿಡಿಯೋಗಳನ್ನು ನೀವು ಕೂಡ ಗಮನಿಸಿದ್ದೀರಿ. ಏನು ಹೇಳ್ತೀರಿ ಸರ್, ಇಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ? ಸರ್, ಇಲ್ಲಿ ಮೊದಲನೇದಾಗಿ ಏನು ಇವತ್ತಿನ ದಿನದಿಂದ ಮಾಡ್ತಾ ಇದ್ದಾರೆ, ಕಸ ಯಾರು ಹಾಕ್ತಾರೋ ಅವ್ರ ಮನೆ ಮುಂದೆನೇ ಕಸ ಹಾಕಿ ಜನಗಳಿಗೆ ಏನು ಅವಮಾನ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವೊಂದು ಪ್ರಶ್ನೆ ಕೇಳ್ತೀವಿ ಸರ್. ಈ ಕ್ಷೇತ್ರದಲ್ಲಿ ಮನೆ ಕಸ ಕಲೆಕ್ಟ್ ಮಾಡೋ ಸಿಸ್ಟಮ್ಮೇ ಮರ್ತೋಗಿದ್ದಾರೆ. ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಎಲ್ಲಿ ಕಸ ಕಾಣಿಸಿದೆ ಕಸ ಎತ್ಕೊಂಡು ಹೋಗ್ತಾ ಇರ್ತಾರೆ. ಮನೆಗೂ ಕಾಯೋ ಅಂಥ ಪೇಷನ್ಸು ಇಲ್ಲ. ಮತ್ತು ಅದ್ರದ್ದೊಂದು ದೊಡ್ಡ ಸ್ಕ್ಯಾಮೇ ಇದೆ, ಅದು ಇನ್ನೊಂದು ದಿನ ಹೇಳ್ತೀನಿ. ಆಮೇಲೆ ಇವತ್ತು ಜನಕ್ಕೆ ಏನು ಬುದ್ಧಿ ಬರಲಿ ಅಂತ ಇವ್ರೇನು ಮಾಡ್ತಾ ಇದ್ದಾರೆ, ಇದೊಂದು ಸರಿಯಾದ ಕ್ರಮ ಅಂತ ತಿಳ್ಕೊಂಡ್ರು. ಹೋದ ತಿಂಗಳು ನಮ್ಮ ಚಿಕ್ಕಪೇಟೆ ಇದರಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಒಂದು ವಾರದವರೆಗೂ ಕಸ ಎತ್ತಿಲ್ಲ ಸರ್. ಆ ಟೈಮಲ್ಲಿ ಗಲ್ಲಿಲೂ ಕಸಗಳು ರಾಶಿ ತುಂಬೋಗಿದ್ದು. ಆ ಥರ ಪರಿಸ್ಥಿತಿ ಬಂದಾಗ ಜಿಬಿ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ನಾವು ಈ ಕಸನೆಲ್ಲ ಎತ್ಕೊಂಡೋಗಿ ಡಿ.ಕೆ. ಶಿವಕುಮಾರ್ ಮನೆ ಮುಂದೆ ಹಾಕ್ಬೋದಾ? ಅವ್ರಿಗೆ ಆ ಅಧಿಕಾರ ಇದ್ದರೆ ಜನಕ್ಕೆ ಈ ಅಧಿಕಾರ ಕೊಡಲೇಬೇಕಲ್ಲ ಅವರು. ಸೊ ಕಸದ ಸಮಸ್ಯೆ ಇರೋದು ಜಿಬಿ ಅಧಿಕಾರಿಗಳು ಕಳ್ಳಾಟದಲ್ಲಿ. ಜನರು ಎಲ್ಲೋ ಕಸ ಹಾಕ್ತಾರೆ, ಮನೆಗೆ ಹೋದ್ರೆ ಏನಕ್ಕೆ ಸರ್ ಅಲ್ಲಲ್ಲಿ ಹಾಕ್ತಾರೆ ಕಸ? ಮನೆ ಮುಂದೆ ಹೋಗಿ ಈಗ ವಾಹನಗಳು ಬರ್ತವೆ, ಕಸದ ವಾಹನಗಳದ್ದು ಒಂದು ದೊಡ್ಡ ಸ್ಕ್ಯಾಮ್ ಇದೆ ಸರ್. ಪ್ರತಿ ವಾಹನಗಳು ಒಂದೊಂದು ಕ್ಷೇತ್ರಕ್ಕಂತ ಅಲಾಟ್ ಮಾಡಿರ್ತಾರೆ. ಆ ವಾಹನದಲ್ಲಿ ಒಬ್ಬ ಡ್ರೈವರ್ಗೆ ಒಬ್ಬ ಹೆಲ್ಪರ್ ಇರ್ಬೇಕು ಸರ್. ಇಲ್ಲಿ ಏನಾಗಿದೆ ಅಂದರೆ ಹೆಲ್ಪರು ದುಡ್ಡು ಹೊಡಿಯೋದಕ್ಕೆ ಡ್ರೈವರು ಒಬ್ಬನೇ, ಕಸ ಎತ್ತವನು ಒಬ್ಬನೇ. ಪಾಪ ಆ ಹುಡುಗ ಕಸ ಎಷ್ಟು ಅಂತ ಎತ್ತಾನೆ, ಗಾಡಿ ಓಡಿಸ್ತಾನ, ಕಸ ಎತ್ತಾನ. ಯಾವ ಟೈಮ್ ಬರುತ್ತೆ ಎಲ್ಲ ಗೊತ್ತಾಗುತ್ತಾ ನಿಮಗೆ? ಸರ್, ಬೆಳಗ್ಗೆ 8 ಗಂಟೆಗೆ ಇವ್ರು ಸ್ಟಾರ್ಟ್ ಮಾಡ್ತಾರೆ, 9-9:30 ಮುಗಿಸ್ತಾರೆ. ಆಮೇಲೆ ಚಿಕ್ಕಪೇಟೆಯಲ್ಲಿ 3 ಪಾಳಿ ಇಲ್ಲಿಗೆ ಬಂದಿದೆ ವಾಹನ ಅಂತ ವಿಷಲ್ ಹೊಡೆಯೋದು, ಏನೋ ಸೌಂಡ್ ಆ ಥರದ್ದು. ವಿಷಿಲ್ ಎಲ್ಲ ಮರ್ತೋಗಿದ್ದಾರೆ ಸರ್. ವಿಷಿಲೇ ಇಲ್ಲ ಸರ್ ಅವ್ರ ಹತ್ರ. ವಿಷಿಲ್ ಹೊಡೆಯೋದಕ್ಕಿರಲಿ, ಅವ್ರ ಹತ್ರ ವಿಷಿಲೇ ಇಲ್ಲ. ಕಾಯ್ಕೊಂಡಿರ್ಬೇಕು ಕಸ ಹಾಕಕ್ಕೆ ನೀವು. ಹೌದು ಸರ್, ಕಾಯ್ಕೊಂಡು ಸಾಯಂಕಾಲವರೆಗೂ ಕಾಯ್ಕೋತಾರೆ. ಆಮೇಲೆ ಏನು ಮಾಡ್ತಾರೆ, ಎಲ್ಲ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಜನ, ಇವರು ಫೈನ್ ಹಾಕ್ತಾರೆ, ಫೈನ್ ಕಟ್ಟೋಕ್ಕೂ ರೆಡಿ ಆಗೋರೆ. ಇವಾಗ 500 ರೂಪಾಯಿ ಫೈನ್ ಕಟ್ತೀವಿ ಹೋಗಪ್ಪ ಅನ್ನೋ ಪರಿಸ್ಥಿತಿಲೂ ಇದ್ದಾರೆ ಜನ. ಇವರು ನ್ಯಾಯವಾಗಿ ಕೆಲಸ ಮಾಡ್ತಾರೆ ಸರ್, ಬರೀ ಕಳ್ಳಾಟ ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಹೌದು ಸರ್. ಓಕೆ, ಇದು ಇಲ್ಲಿ ಸ್ಥಳೀಯರು ಹೇಳ್ತಾರಂಥದ್ದು, ಇದು ವ್ಯಾಪಾರಿ ಕೇಂದ್ರ. ಇದು ಇಂಥ ಜಾಗಗಳಲ್ಲೂ ಕೂಡ ಕಸ ವಿಲೇವಾರಿ ಸರಿಯಾಗಿ ಆಗಲ್ಲ. ದೀಪಾವಳಿಯ ಸಂದರ್ಭದಲ್ಲೂ ಕೂಡ ಸುಮಾರು 1 ವಾರಗಳ ಕಾಲ ಕಸ ವಿಲೇವಾರಿ ಸರಿಯಾಗಿ ಆಗದಂತೆ
ತುಂಬಾ ಸಂಕಷ್ಟ ಎದುರಿಸಬೇಕಾಯಿತು. ಈಗ ವಾಹನಗಳು ಬರುತ್ತೆ, ವಾಹನಗಳು ಯಾವಾಗ ಬರ್ತವೆ ಗೊತ್ತಿರೋದಿಲ್ಲ, ಯಾರು ಕಸವನ್ನು ತೊಗೊಂಡೋಗ್ತಾರೆ ಗೊತ್ತಾಗೋದಿಲ್ಲ. ಕೆಲವು ಕಡೆಗಳಲ್ಲಿ ಇವರೇ ಗುರ್ತು ಮಾಡಿಕೊಂಡು ಕೆಲವು ಕಡೆ ಹಾಕಿರ್ತಾರೆ, ಯಾವಾಗ ತೊಗೊಂಡೋಗ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಈ ರೀತಿಯಾಗಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂಥದ್ದು, GBA ಅವರು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ನೀವು ಪೆನಾಲ್ಟಿ ಹಾಕಿ, ತಪ್ಪು ಮಾಡಿದವ್ರಿಗೆ ಪೆನಾಲ್ಟಿ ಹಾಕಿ, ಆದರೆ ಈಗಿರುವಂಥ ಸಮಸ್ಯೆಗಳು, ನಿಮ್ಮಿಂದ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಇವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.